ಎಲ್ಲರೂ ಬರ್ಬೋದು ಸರ್? ಆರಾಮ್ ಕಣ್ಣು ಮುಚ್ಕೊಂಡು ಬರ್ಬೋದು ಸರ್. ಬೇರೆ ಕಡೆ ಹೋಗಿ ಮೋಸ ಹೋಗೋ ಬದಲು ಇಲ್ಲಿ ಬಂದು ನೋಡ್ರೆ ಗೊತ್ತಾಗುತ್ತೆ ಅವ್ರಿಗೆ ತಗೋಬೋದ ತಗೋಬಾರ್ದ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದ್ರಂತೂ ವಾಪಸ್ ಅಂತೂ ಹೋಗಲ್ಲ. ನೀವೆಲ್ಲ ಕಸ್ಟಮರ್ಸ್ಗೂ ಇಲ್ಲಿ ಬರೋದಕ್ಕೆ ರೆಫರ್ ಮಾಡ್ತೀರಾ ಸರ್? 100% ಹೇಳ್ತೀವಿ ಸರ್. ಬಂದ್ ತಗೊಂಡವ್ರೆ 100% ಹೇಳ್ತೀನಿ. ಹೌದಾ? ನಾವು ಬೇರೆ ಕಡೆ ಹೋಗಿ ಎಲ್ಲ ಆಗಿ ನಾಮ ಹಾಕ್ಸ್ಕೊಂಡೆ ಆಮೇಲೆ ಇಲ್ಲಿ ಬರೋಕ್ ಸ್ಟಾರ್ಟ್ ಆದ್ಮೇಲೆ ಅದು ಇಲ್ಲಿವರೆಗೂ ಒಂದ್ ವರ್ಷ ಬೇಕಾದ್ರೂ ಬೇರೆ ಕಡೆ ಹೋಗಲ್ಲ ಸರ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಪುಣ್ಯಕೋಟಿ ಡೈರಿ ಫಾರ್ಮು. ಡೈರಿ ಫಾರ್ಮಲ್ಲಿ ಒಂದು 4 ಕಸ ಸೇಲ್ ಆಗವ ಮಂಡ್ಯಾಗೆ. ಎಲ್ಲಿಂದ ಬಂದರು ಏನಂತ ಕೇಳೋಣ. ಮತ್ತು ಇನ್ನೊಂದೇನೆಂದರೆ ಎಲ್ಲರೂ ಅಡ್ರೆಸ್ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಕಡೆ ಲೊಕೇಶನ್ ಇದೆ ನಮ್ಮದು. ಅಡ್ರೆಸ್ ಬಂದುಬಿಟ್ಟು ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ, ಕೋಲಾರಿಂದ 18 ಕಿಲೋಮೀಟ್ರ್ ಆಗುತ್ತೆ, ಬಂಗಾರಪೇಟೆಯಿಂದ 5 ಕಿಲೋಮೀಟ್ರ್ ಆಗುತ್ತೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು KGF ಮೈನ್ ರೋಡ್, ನೇರ್ಲೆಕೆರೆ ಲೆಫ್ಟು, ದೊಡ್ಡೂರು ವಿಲೇಜ್ ಅಂತ ಇದು. ಎನಿ ಟೈಮ್ ಅವೈಲೇಬಲ್ ಇರುತ್ತೆ, ನೀವು ಯಾವಾಗಾದ್ರೂ ಬಂದು ತೊಗೊಬೋದು. ಸರ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿರಾ ಸರ್? ಸರ್ ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಂದ. ನಾಗಮಂಗಲ. ಎಷ್ಟು ಹಸು ತಗೊಂಡ್ರಿ ಸರ್ ಈಗ? ಸರ್ ಇವಾಗ 4 ತಗೊಂಡಿದ್ದೀವಿ ಸರ್. 2 ಪಡ್ಡೆ ಮತ್ತು 2 ಹಸು. 2 ಮೊದಲನೇ ಶೂಲು, 2 ಎರಡನೇ ಶೂಲ್ ಹಸಗಳು. ಈಗ ಇದೇ ಫಸ್ಟ್ ಟೈಮಾ ಯಾವಾಗ ಮತ್ತೆ ಮೊದಲು ಬಂದಿದ್ದೀರಾ ಸರ್? ಸರ್ ಇದು 4ನೇ ಸಲ ಬರ್ತಾರೆ ಸರ್. ಟೋಟಲ್ ಎಷ್ಟು ಹಸ ಖರೀದಿ ಮಾಡಿದ್ದೀರಾ ಸರ್ ಪುಣ್ಯಕೋಟಿ ಡೈರಿಯಲ್ಲಿ? ಸರ್ 11 ಹಸು ಇದು ಮಾಡಿದ್ವಿ ಸರ್. 11 ಹಸು ತಗೊಂಡಿದ್ದೀವಿ. ಈಗ 11 ಹಸ ಇದು ಸೇರಿ 11 ಇಲ್ಲ ಫಸ್ಟ್ 11 ತಗೊಂಡಿದ್ರಾ? ಸರಿ, ಇದು ಸೇರಿ 11. 7 ತಿಂಗಳಿಗೆ 11 ಹಸು ತಗೊಂಡಿದ್ದೀವಿ ಸರ್. 7 ತಿಂಗಳಲ್ಲಿ 11 ಹಸ ತಗೊಂಡಿದ್ದೀರಾ? ಸರ್ ಇಷ್ಟು ಸರಿ 4 ಸರಿ ಬಂದು 11 ಹಸ ತಗೊಂಡ್ಬೇಕಂದ್ರೆ ಪುಣ್ಯಕೋಟಿ ಡೈರಿ ಫಾರ್ಮ್ ಅಲ್ಲಿ ಅಸಾಲ ಯಾವ ತರ ಇದೆ, ಬ್ರೀಡು, ಕ್ವಾಲಿಟಿ, ಮಿಲ್ಕಿಂಗ್ ಕೆಪಾಸಿಟಿ, ಪ್ರೈಸು ಎಲ್ಲ ಯಾವ ತರ ಏನಾದ್ರು ನೆಗೋಷಿಯಬಲ್ ಮಾಡ್ಕೊಡ್ತಾ ಇದಾರಾ, ಹೆಂಗೆ ಏನಂತ? ಎಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಮತ್ತೆ ಇನ್ನೊಂದು ಏನಂತಂದ್ರೆ ನಾನು ಒಂದೇ ಸಲ 11 ತಗೊಂಡೋಗಿಲ್ಲ, 3 ತಗೊಂಡೋಗಿ ಮಿಲ್ಕ್ ಕರೆದು ನೋಡಿ ಇವ್ರು ಹೇಳಿರೋಷ್ಟು ಅಂತ ಹಾಲು ಬಂದಿದೆಯಾ ಏನೋ ಚೆಕ್ ಮಾಡಿ ತಗೊಂಡ್ ಹೋಗ್ತಾ ಇರೋದು. ಫಸ್ಟ್ ಒಂದು 4 ತಗೊಂಡೋಗಿದೆ, ಆಮೇಲೆ 3 ತಗೊಂಡೋದೆ, ಆಮೇಲೆ 4 ತಗೊಂಡೋಗ್ತಾ ಇದೀನಿ. ಆತರ ಒಂದೇ ಸಲ ಏನ್ ತಗೊಂಡೋಗಿಲ್ಲ, ಎಲ್ಲ ನೋಡಿ ಕರೆದು ಪಕ್ಕ ಗ್ಯಾರಂಟಿ ಆದ್ಮೇಲೆ ಪದೇ ಬರ್ತಾರೆ. ಈಗ ಫಸ್ಟ್ ತಗೊಂಡೋಗಿರೋ ಸಲ ನಾವ್ ಹೇಳ್ದಂಗೆ ಹಾಲು ಬಂದ ಸರ್? ಬಂದಿದೆ. ಈಗ ಮೊನ್ನೆ 15 ದಿನ ಮುಂಚೆ ತಗೊಂಡೋಗಿದ್ರು, ಕರು ಹಾಕಿದೆ, ಅದು ಬರ್ತೀವಿ ಸರ್. ಎಷ್ಟು ಬರ್ತದೆ ಸರ್ ಹಾಲು ಇದು? ಸರ್ ಇವಾಗ ಗೀ ಬರನೇ 8-9 ಲೀಟರ್ ಬರ್ತದೆ. ಎಷ್ಟು ದಿನ ಆಯ್ತು ಸರ್ ಕರು ಹಾಕಿ? ಈಗ ಒಂದ್ 3 ದಿನ ಆಗಿದೆ ಸರ್. 3 ದಿವಸ ಹಾಕಿ 3 ದಿವಸ ಆಗಿದೆ. ಈಗ 8 ಇದೆ. 8 ಲೀಟರ್ ಇದೆ ಸರ್. ನಿಮ್ ಪ್ರಕಾರ ಏನ್ ಹಾಲು ಬರ್ಬೋದು ಸರ್ ಅದು? ಈ ಬಾಲಿನ ಅಷ್ಟು ಬರ್ತದೆ ಅಂದ್ರೆ ಸರ್ ನಾವ್ ಹೆಂಗೆ ಫುಡ್ ಕೊಡ್ತೀವಿ ಅದ್ರ ಮೇಲೆ ಸರ್. ಒಂದು ಐಡಿಯಾ ಎಷ್ಟು ಬರ್ಬೋದು ಸರ್ ಒಂದು ಟೈಮ್ಗೆ? ಅದು ಒಂದ್ ಟೈಮ್ 12 ಲೀಟರ್ ಬರ್ಬೋದು. 12-13 ಬರುತ್ತೆ. ಮತ್ತೆ ಅದಕ್ಕೆ ಫಸ್ಟ್ ತಗೊಂಡೋಗಿದ್ದಲ್ಲ? ಸೊ ಅದು ಫಸ್ಟ್ ತಗೊಂಡೋಗಿದ್ದಲ್ಲ 11, 12, 10 ಬರ್ತದೆ. ಈ ತರ ನಾವ್ ಹೇಳ್ದಂಗೆ ಬಂದಿದೆ. 1 ಲೀಟರ್ ಹೆಚ್ಚು ಕಡಿಮೆ ಬರ್ತಾ ಇದೆ. ಅವಾಗ ತಗೊಂಡೋಗಿದೆ ಬೇರೆ ಬ್ರೀಡು, ಆಮೇಲೆ ಈಗ ತಗೊಂಡೋಗಿದ್ದ ಬೇರೆ ಬ್ರೀಡ್. ಈಗೆಲ್ಲ ಯಾವ ತರ ತಗೊಂಡ್ರಿ ಸರ್? ಸರ್ ಈಗಲೂ ಚೆನ್ನಾಗಿದೆ. 2 ಪಡ್ಡೆ ಮತ್ತೆ 2 ಹಸು. ಇವನು ಕೆಪಾಸಿಟಿ 25 ಲೀಟರ್ ಬರುತ್ತೆ ಅನ್ಸುತ್ತೆ. ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಸರ್. ಇದು ಮೊದಲನೇ ಶೂಲ್ ಅಲ್ಲ ಸರ್? ಇದು ಅಲ್ಲೇನಿದೆ ಸರ್? 4 ಕಲ್ಲು. 4 ಕಲ್ಲಿಗೆ ಸೈಜ್ ಹೆಂಗಿದೆ ಸರ್ ಇದು? ನೋಡಿ ಸರ್, ನನ್ನ ಹೈಟ್ ನೋಡಿ ಸರ್ ನೀವು. ಹೌದು, ಹೈಟು, ವೆಯ್ಟ್, ಲೆಂತ್, ಪರ್ಸನಾಲಿಟಿ, ತೊಟ್ಟು, ತಳ, ಬ್ರೀಡು ಎಲ್ಲ ಸೂಪರ್ ಚೆನ್ನಾಗಿದೆ. ನನ್ನ ಕೈಯಲ್ಲಿ ಇಟ್ಕೊಂಡು ನೋಡಿ ಸರ್. ಹೌದು. ನೀವ್ ಹೆಂಗೆ ಕರ್ಕೊಂಡ್ರು 12, 24 ಲೀಟರ್ಗಂತೂ ಕಡಿಮೆ ಬರಲ್ಲ ಪಡ್ಡೆ ಅದು. ಯಾಕಂದ್ರೆ ಲೆಂತ್ ಲೈನು ಚೆನ್ನಾಗಿದೆ, ಪಡ್ಡೆ ಬ್ರೀಡ್ ಚೆನ್ನಾಗೈತೆ. ಇದು ಸರ್? ಸರ್ ಇದು 2ನೇ ಶೂಲ್. ಇದು 2ನೇ ಶೂಲು. ಇನ್ನು ಎಷ್ಟು ದಿನ ಹೋಗುತ್ತೆ ಸರ್ ಕರಾಕೋದಕ್ಕೆ ಇದು? ಸರ್ ನಾನು ಒಂದು 15 ದಿನ ಅಂತ ಅನ್ಕೊಂಡಿದ್ದೀನಿ ಸರ್. ಎಲ್ಲಾನು 10 ದಿನ 15 ದಿನ, ಒಂದು 15 ದಿವಸ ಟೈಮ್ ತಗೊಳುತ್ತೆ. ಒಂದು 20 ದಿನ ಒಳಗೆ ಅಂತ ಪಕ್ಕ ಹಾಕಿ ಆಗ್ತದೆ. ಹೌದು. ಏನ್ ಮಿಲ್ಕಿಂಗ್ ಬರ್ಬೋದು ಸರ್ ಹಸ ಇದು? ಸರ್ ಎಲ್ಲ 25 ಲೀಟರ್ ಸರ್. ಒಂದ್ ಟೈಮ್ 11 ಲೀಟರ್ 12 ಲೀಟರ್ 12 ಲೀಟರ್ ಆರಾಮ ಬರ್ತವೆ. ಯಾಕಂದ್ರೆ ಈಗ ನಿಮ್ಮ ಹತ್ರ ಇನ್ನೂ 2 ಲೀಟರ್ ಜಾಸ್ತಿ ಕರೀಲಿ. ಈಗ ಅದು ಫಸ್ಟ್ ಒಂದು ಹಸು ಕೊಟ್ಟಿದೆ 11, 12 ಅಂತ, ಅದನ್ನ 14, 15 ಬಂದಿದೆ ನಿಮ್ಮ ಹತ್ರ. ನಾವು ಅವರೇಜ್ ಹೇಳಕ್ ಕೊಡೋಣ, ನಿಮ್ಮ ಹತ್ರ ಜಾಸ್ತಿನೇ ಬರಲಿ ಸರ್, ಸಂತೋಷ. ಮತ್ತೆ ಇದು ಸರ್? ಸರ್ ಇದು 2ನೇ ಶೂಲ್ ಸರ್. 2ನೇ ಶೂಲು. ಇದು ಒಂದು 15 ದಿವಸ ಟೈಮ್ ಇರುತ್ತಲ್ವಾ? ಇದೇನು ಹಾಲು ಬರ್ಬೋದು ಸರ್? ಇದೂ ಅಷ್ಟೇ ಸರ್. ಮ್ಯಾಕ್ಸಿಮಮ್ ನಾನು ಎಲ್ಲಾನು ಅದೇನೇ ಅಂತ ಲೆಕ್ಕ ಹಾಕೊಂಡಿರೋದು 25 ಲೀಟರ್. ಅದೊಂದ್ ದಿನಕ್ಕೆ 25 ಲೀಟರ್. ಬೇಡ, ಇನ್ನೂ 1 ಲೀಟರ್ ಕಡಿಮೆನೆ ಕರ್ಕೊಳ್ಳಿ ಬಿಡ್ರಿ. ದಿನದ ಮೇಲೆ ಕರೀಲಿ. ಹಸ ಎಲ್ಲ ಆರೋಗ್ಯವಾಗಿ ಶುದ್ಧವಾಗವೆ. 23 ಇಟ್ಕೊಬಿಡಿ ಸರ್ ಅಲ್ಲಿ. ಹೌದು ಅಷ್ಟೇ. ಅಲ್ಲ, 1 ಲೀಟರ್ 2 ಲೀಟರ್ ಕಡಿಮೆನೆ ಹೇಳೋಣ, ನಿಮ್ಮ ಹತ್ರ ಇನ್ನೂ ಜಾಸ್ತಿ ಬರ್ಲಿ, ಸಂತೋಷ ಅಲ್ವಾ? ಅದನ್ನ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಸರ್. ಫುಡ್ ಮೇಂಟೆನೆನ್ಸ್ ಹೆಂಗಿದ್ರೆ ಹಂಗೆ ಸರ್. ನಾವ್ ಯಾವ ಫುಡ್ ಹಾಕ್ತಿವಿ, ಯಾವ ಕ್ವಾಂಟಿಟಿ ಹಾಕ್ತಿವಿ, ಯಾವ್ದು ಅಂತಂದ್ರೆ ಫುಡ್ ಲೋಕಲ್ ಸಿಗ್ತವೆ, ಅದನ್ನ ಹಾಕ್ಬಿಟ್ಟು ನಾವು ಇಲ್ಲಿ ಹಸ ತಗೊಂಡೋಗ್ ಬರ್ತಲ್ಲ ಅಂತ ಅದ್ ಏನ್ ಮಾಡಕ್. ಹೌದು ಸರ್. ಅಷ್ಟೇ. ಮತ್ತೆ ಇದು ಸರ್? ಸರ್ ಇದು ಪಡ್ಡೆ. ಏನಿದೆ ಸರ್ ಅಲ್ಲೂ? ಇದು 4 ಕಲ್ಲು. ಒಳ್ಳೆ ಬ್ರೀಡ್ ಎಲ್ಲ ಐತೆ, ಒಳ್ಳೆ ಪಡ್ಡೆ ಚೆನ್ನಾಗಿದೆ ಸರ್. ಇದೇನ್ ಬರ್ಬೋದು ಸರ್ ಹಾಲು? ಇದು ಅಷ್ಟೇ ಸರ್. 12 ಲೀಟರ್ ಆರಾಮ ಬರುತ್ತೆ ಸರ್ ಪಡ್ಡೆ. ಯಾಕಂದ್ರೆ ಒಳ್ಳೆ ಬ್ರೀಡ್ ಐತೆ, 4 ಕಲ್ಲು, ಒಳ್ಳೆ ಲೆಂತ್ ಲೈನ್ ಎಲ್ಲ ಚೆನ್ನಾಗೈತೆ ಪಡ್ಡೆ, ಒಳ್ಳೆ ತೊಟ್ಟು ತಳ ತುಂಬಾ ಚೆನ್ನಾಗವೆ. ನೀವು ಯಾವಾಗ ಬಂದ್ರು ಒಳ್ಳೆ ಹಸನ ಖರೀದಿ ಮಾಡ್ತೀರಾ. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಹತ್ರ ಯಾವಾಗ್ಲೂ ಇದೇ ತರ ಹಸನ ಇರ್ತವೆ.
ಒಳ್ಳೆ ಬ್ರೀಡ್ ಹಸನ, ಒಳ್ಳೆ ಕ್ವಾಲಿಟಿ ಹಸನ ಇರ್ತವೆ. ನೀವು ಅದರಲ್ಲಿ ಇನ್ನೂ ಬೆಸ್ಟ್ ಸೆಲೆಕ್ಷನ್ ಮಾಡಿ ಎತ್ತೀರಾ ನೀವು ಹಸನ. ಹೌದು ಸರ್. ತುಂಬ ಚೆನ್ನಾಗಿರ್ತವೆ ಸರ್ ಹಸುಗಳು. ಫೈನಲಿ ಎಲ್ಲರೂ ಬರ್ಬೋದು ಸರ್, ಆರಾಮ್ ಕಣ್ಣು ಮುಚ್ಕೊಂಡು ಬರ್ಬೋದು ಸರ್. ಬೇರೆ ಕಡೆ ಹೋಗಿ ಮೋಸ ಹೋಗೋ ಬದಲು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ತಗೋಬೋದ ತಗೋಬಾರ್ದ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದ್ರಂತೂ ವಾಪಸ್ ಅಂತೂ ಹೋಗಲ್ಲ. ನೀವೆಲ್ಲ ಕಸ್ಟಮರ್ಸ್ಗೂ ಇಲ್ಲಿ ಬರೋದಕ್ಕೆ ರೆಫರ್ ಮಾಡ್ತೀರಿ ಸರ್? 100% ಹೇಳ್ತೀವಿ ಸರ್. ಇಲ್ಲಿ ಬಂದು ತಗೊಂಡವ್ರೆ 100% ಹೇಳ್ತೀನಿ. ಹೌದಾ? ನಾವು ಬೇರೆ ಕಡೆ ಹೋಗಿ ಎಲ್ಲ ಆಗಿ ನಾಮ ಹಾಕ್ಸ್ಕೊಂಡೆ ಆಮೇಲೆ ಇಲ್ಲಿ ಬರೋಕ್ ಸ್ಟಾರ್ಟ್ ಆದ್ಮೇಲೆ ಅದು ಇಲ್ಲಿವರೆಗೂ ಒಂದ್ ವರ್ಷ ಬೇಕಾದ್ರೂ ಬೇರೆ ಕಡೆ ಹೋಗಲ್ಲ ಸರ್. ಇಲ್ಲಿ ಬರೋಕ್ ಮುಂಚೆ ನಿಮ್ಮ ಹತ್ರ ಎಷ್ಟು ಹಸು ಇತ್ತು ಸರ್? ಸರ್ ಅವಾಗ ಒಂದು 4 ವರ್ಷ ಇದೆ ಸರ್. 4 ವರ್ಷದಲ್ಲಿ 2 ವರ್ಷ ಲೋಕಲ್ ತಗೊಂಡು ಅಂತಾನೆ ಇದಾಗಿತ್ತು, ನಮ್ಗೆ ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಬರೋ ಸ್ಟಾರ್ಟ್ ಆದ್ಮೇಲೆ ಒಂದ್ ವರ್ಷ ಪ್ರಾಬ್ಲಮ್ ಆಗೂ ಇಲ್ಲ. ಯಾವ್ದನ್ನು ಈಗ ಹಾಲನ್ ಬಿಟ್ಬಿಡಿ, ಹೆಲ್ತ್ ಇಶ್ಯೂ ಅಲ್ಲಿ ಯಾವ ವಸ್ತುನು ಏನಾಗಿಲ್ಲ ಸರ್, ಎಲ್ಲಾನು ಹೆಲ್ತ್ ಆಗಿದ್ದಾವೆ. ಅದೇ ಮೇನ್ ಬೇಕಾಗಿರೋದು. ಇಲ್ಲಿಂದ ತಗೊಂಡೋಗಿದ ಸರ್, ಹೆಲ್ತ್ ಕಂಡೀಷನ್ ಸೂಪರ್ ಆಗವ. ಹೆಲ್ತ್ ಕಂಡೀಷನ್ ಇಲ್ಲಿವರೆಗೂ ಸರ್ ಏನೂ ಆಗಿಲ್ಲ. 6 ತಿಂಗಳು 7 ತಿಂಗಳು ಆಗಿದೆ ತಗೊಂಡೋಗಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಚೆನ್ನಾಗಿದೆ. ಎಲ್ಲ ಕರಗಳು ಹಾಕೊಂಡು ಹೋಗಿ ಚೆನ್ನಾಗಿದಾವೆ. ಎಷ್ಟು ಹಣ್ಣುಗಾರ ಇದೆ ಸರ್ ನಿಮ್ಮ ಹತ್ರ ಈಗ? ಸರ್ ನಮ್ಮ ಹತ್ರ ಇವಾಗ 6 ಇದಾವೆ ಸರ್. ನಾವು ಕೊಟ್ಟಿದ್ದ ಹಸ ಈಗ ಅಲ್ಲಿ 7 ಇದಾವಲ್ವಾ? 7ರಲ್ಲಿ ಎಷ್ಟು ಹೆಣ್ಣುಗಾರ ಆಗ್ತೀವಿ ಸರ್? ಅದರಲ್ಲಿ 4 ಹಾಕಿದ್ದೇವೆ ಸರ್. 4 ಇನ್ನು 3 ವರಿ ಆಗ್ತವೆ. ಹೆಣ್ಣುಗಾರ ಎಲ್ಲ ಚೆನ್ನಾಗವ ಸರ್? ಚೆನ್ನಾಗಿ ಮೇಂಟೈನ್ ಮಾಡಿರಿ, ಚೆನ್ನಾಗಿರ್ತವೆ ಸರ್. ಮೇಂಟೈನ್ ಮಾಡ್ತೀವಿ ಸರ್. ಓಕೆ ಸರ್, ನೆಕ್ಸ್ಟ್ ಟೈಮ್ ಬನ್ನಿ, ಇನ್ನೂ ಒಳ್ಳೆ ಹಸ ಕೊಡೋಣ. ಬರ್ತೀವಿ ಸರ್, ಗೊತ್ತಾಗತ್ತಲ್ಲ ಸರ್. ಹೌದು, ನಾವು ಹೇಳೋದಲ್ಲ, ಮುಂದಕ್ಕೆ ಹೋಯ್ತಾ ಇರುತ್ತೆ ಗೊತ್ತಾಗುತ್ತೆ. ಹೌದು, ಎಲ್ಲಿ ಬರ್ತೀವಿ ಬರ್ತಾ ಇರ್ತೀವಿ. ಹೌದು ಸರ್, ಬನ್ನಿ, ಒಳ್ಳೆ ಹಸ ಇರ್ತಾವೆ ಕೊಡೋಣ. ತುಂಬ ಥ್ಯಾಂಕ್ ಯು ಸರ್. 250 ಕಿಲೋಮೀಟರಿಂದ ಬಂದು ಯಾವಾಗಲೂ ನಮ್ಮ ಹತ್ರ ಹಸ ತಗೊಂತೀರಾ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.